ಆದಾಯದಲ್ಲಿ ಈ ಬಾರಿನೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲ ದಾಖಲೆಯನ್ನ ಬರೆದಿದೆ. ಸತತ 15ನೇ ವರ್ಷನೂ ಕೂಡ ಆದಾಯದಲ್ಲಿ ನಂಬರ್ 1. 2025-26ನೇ ಸಾಲಿನಲ್ಲಿ 167.89 ಕೋಟಿ ಆದಾಯ ಬಂದಿದೆ. ರಾಜ್ಯದ ನಂಬರ್ 1 ಶ್ರೀಮಂತ ದೇಗುಲ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗ್ತಾ ಇದೆ. ಇದೇ ಪ್ರಥಮ ಬಾರಿಗೆ 168 ಕೋಟಿ ಆದಾಯ ಗಳಿಕೆಯಾಗಿದೆ. ಕಳೆದ ಆರ್ಥಿಕ ವರ್ಷಕ್ಕೆ ಹೋಲಿಸಿದ್ರೆ 12 ಕೋಟಿ ಹೆಚ್ಚಳ ಆಗಿದೆ. ಹರಕೆ ಸೇವೆ, ಕಾಣಿಕೆ ಡಬ್ಬಿ, ಬಡ್ಡಿ, ಛತ್ರಗಳ ಬಾಡಿಗೆ, ಕಟ್ಟಡಗಳ ಬಾಡಿಗೆ, ಕೃಷಿ ತೋಟದಿಂದ ಬಂದಿರುವಂತಹ ಆದಾಯ ಎಲ್ಲವೂ ಸೇರಿ ಈ ಬಾರಿಯೂ ಕೂಡ ಅಂತ ಹೇಳಿದ್ರೆ ಸತತ 15 ವರ್ಷನೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲ ಆದಾಯದಲ್ಲಿ ನಂಬರ್ 1 ಸ್ಥಾನವನ್ನ ಕಾಯ್ದುಕೊಂಡಿದೆ. ಹಾಗೆ ಈ ಬಾರಿ ಎಷ್ಟಾಗಿದೆ ಅನ್ನೋದಾಗಿ ನೋಡಿದ್ರೆ 167.89 ಕೋಟಿ ಆದಾಯವನ್ನ ಗಳಿಸುವ ಮೂಲಕವಾಗಿ ರಾಜ್ಯದ ನಂಬರ್ 1 ಶ್ರೀಮಂತ ದೇಗುಲ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗಿದೆ. ಇದು ಅತಿ ಹೆಚ್ಚು ಗಳಿಕೆ ಇಲ್ಲಿವರೆಗೂ ನೋಡಿದ್ರೆ ಮೊದಲ ಬಾರಿಗೆ 168 ಕೋಟಿ ಆದಾಯ ಗಳಿಕೆ ಆಗಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿಕೊಂಡ್ರೆ ನಾವು ಸುಮಾರು 12 ಕೋಟಿ ರೂಪಾಯಿ ಹೆಚ್ಚಳ ಆಗಿದೆ. ಇದು ಕೇವಲ ಕಾಣಿಕೆ ಡಬ್ಬಿ ಮಾತ್ರ ಅಲ್ಲ, ಹರಕೆ ಸೇವೆಗಳು ಬಂದಿರುವಂತಹ ಹಣ, ಹಾಗೆ ಛತ್ರಗಳ ಬಾಡಿಗೆ, ಕಟ್ಟಡದ ರೆಂಟು ಮತ್ತೆ ಕೃಷಿ ತೋಟ ಇದೆಲ್ಲದರಿಂದ ಒಟ್ಟಾಗಿ ಬಂದಿರುವಂತ ಆದಾಯ 168 ಕೋಟಿಗೂ ಅಧಿಕ. ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದ ಆದಾಯದಲ್ಲಿ ನಂಬರ್ 1 ಸ್ಥಾನವನ್ನ ಈ ಬಾರಿನೂ ಕೂಡ ಕಾಯ್ದುಕೊಂಡಿದೆ. 15 ವರ್ಷಗಳು, ಸತತ 15 ವರ್ಷನೂ ಕೂಡ ಇದೇ ರೀತಿಯಾಗಿ ಆದಾಯದಲ್ಲಿ ನಂಬರ್ 1 ಸ್ಥಾನವನ್ನ ಪಡೆದುಕೊಂಡಿದೆ. ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಇದೆ, ವಿವರವಾಗಿದೆ, ಬನ್ನಿ ನೋಡೋಣ. ದೇವಾಲಯಗಳಿಂದ ಮುಜರಾಯಿ ಇಲಾಖೆ ಬೊಕ್ಕಸಕ್ಕೆ ಭಾರೀ ಆದಾಯ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 168 ಕೋಟಿ ಸಂಗ್ರಹ, ಮತ್ತೆ ಅಗ್ರಸ್ಥಾನ. ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಿಗೆ ಭರ್ಜರಿ ಆದಾಯ ಈ ಬಾರಿಯೂ ಹರಿದು ಬಂದಿದೆ. ಸರ್ಕಾರದ ಮುಜರಾಯಿ ಇಲಾಖೆ ವ್ಯಾಪ್ತಿಯ 11 ಪ್ರಮುಖ ದೇವಾಲಯಗಳಲ್ಲಿ ಭರ್ತಿ 602 ಕೋಟಿ ಸಂಗ್ರಹವಾಗಿದೆ. 2025-26ನೇ ಹಣಕಾಸು ವರ್ಷದಲ್ಲಿ ಭಾರೀ ಪ್ರಮಾಣದ ಕಾಣಿಕೆ ಸಂಗ್ರಹವಾಗಿದ್ದು, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 45 ಕೋಟಿಯಷ್ಟು ಆದಾಯ ಹೆಚ್ಚಾಗಿದೆ. ಅದರಲ್ಲೂ ಸುಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬರೋಬ್ಬರಿ 168 ಕೋಟಿ ರೂಪಾಯಿ ಸಂಗ್ರಹವಾಗಿದ್ದು, ಸತತ 15ನೇ ವರ್ಷವೂ ಅಗ್ರಸ್ಥಾನದಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ 168 ಕೋಟಿ ರೂಪಾಯಿ ಸಂಗ್ರಹದೊಂದಿಗೆ ರಾಜ್ಯದ ಎಲ್ಲಾ ದೇವಾಲಯಗಳ ಪೈಕಿ ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದೆ. ಇದು ಕಳೆದ ಬಾರಿಗಿಂತ ಸುಮಾರು 12 ಕೋಟಿ ರೂಪಾಯಿ ಹೆಚ್ಚಾಗಿದೆ. ಈ ಪೈಕಿ ವಿವಿಧ ಆಚರಣೆಗಳು, ಸಿಬ್ಬಂದಿ ವೇತನ ಮತ್ತು ದೇವಾಲಯದ ನಿರ್ವಹಣೆಗಾಗಿ 85 ಕೋಟಿ ರೂಪಾಯಿಗಳನ್ನು ವ್ಯಯಿಸಲಾಗಿದೆ. ಇನ್ನು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮಲೆಮಹದೇಶ್ವರ ದೇಗುಲ 118 ಕೋಟಿ ರೂಪಾಯಿ ಸಂಗ್ರಹದೊಂದಿಗೆ ರಾಜ್ಯದಲ್ಲೇ 2ನೇ ಸ್ಥಾನ ಪಡೆದಿದೆ. ಕಳೆದ ವರ್ಷ 123 ಕೋಟಿ ಸಂಗ್ರಹವಾಗಿತ್ತು. ಈ ಬಾರಿ 5 ಕೋಟಿ ಕಡಿಮೆಯಾಗಿದೆ. ಬೆಳಗಾವಿಯ ಸೌದತ್ತಿ ರೇಣುಕಾ ಯಲ್ಲಮ್ಮ ದೇವಾಲಯ 5ನೇ ಸ್ಥಾನ ಪಡೆದುಕೊಂಡಿದೆ. ಹಾಗೆ ನೋಡಿದ್ರೆ ಮಲೆಮಹದೇಶ್ವರ ದೇವಾಲಯ ಹೊರತುಪಡಿಸಿ ಮುಜರಾಯಿ ಇಲಾಖೆಗೆ ಒಳಪಟ್ಟ ಉಳಿದೆಲ್ಲ ದೇಗುಲಗಳು ಹಿಂದಿನ ವರ್ಷಕ್ಕಿಂತ ಹೆಚ್ಚಿನ ದೇಣಿಗೆ ಸಂಗ್ರಹಿಸಿವೆ. ಸದ್ಯ ಎಲ್ಲಾ ವೆಚ್ಚಗಳ ನಂತರ ದೇವಾಲಯಗಳು 70.43 ಕೋಟಿ ರೂಪಾಯಿಗಳನ್ನು ಉಳಿತಾಯ ಮಾಡಿವೆ ಅಂತ ಹೇಳಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.